ಬಿಗ್ ಬಾಸ್ 10ರ ಸ್ಪರ್ಧಿ ಅವಿನಾಶ್ ಶೆಟ್ಟಿ ಮತ್ತು ಬಿಗ್ ಬಾಸ್ 11ರ ಸ್ಪರ್ಧಿ ಭವ್ಯ ಗೌಡ ಇಬ್ಬರ ನಡುವೆ ಒಂದು ಗಾಸಿಪನ್ನು ಹಬ್ಬಿಸಿ ಅಂದರೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದಿಷ್ಟು ಸುದ್ದಿಗಳನ್ನು ಅಂದರೆ ಇಲ್ಲ ಸಲ್ಲದ ಸುದ್ದಿಗಳನ್ನು ಪ್ರಚಾರ ಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಅದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಲಿಕ್ಕೆ TV9 ಜೊತೆ ಇವಾಗ ಅವಿನಾಶ್ ಶೆಟ್ಟಿ ಅವರೇ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅವಿನಾಶ್ ಶೆಟ್ಟಿ ಅವರೇ, ಈಗ ಭವ್ಯ ಗೌಡ ನಿಮ್ಮದು ಮದುವೆ ಅಂತ ಹೇಳಿ ಈ ರೀತಿದೊಂದು ಪೋಸ್ಟ್ ಓಡಾಡ್ತಾ ಇದೆ, ಏನು ಹೇಳೋಕ್ಕೆ ಇಷ್ಟ? ಮೊದಲಿಗೆ TV9 ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ TV9 ಮುಂದ್ಗಡೆ ಬಂದು ಏನೋ ವಿಷಯ ಮಾತಾಡ್ತಿದ್ದೀನಿ. ಬಟ್ ಈ ಟೈಮ್ಗೆ ಏನೋ ಕ್ಲಾರಿಫಿಕೇಶನ್ ಕೊಡೋಕ್ಕಂತ ಬಂದಿದ್ದೀನಿ. ಎಸ್, ನೀವು ಹೇಳಿದಂಥ ಒಂದು ವಿಚಾರ ಏನಿದೆ ಹರಿದಾಡ್ತಿರೋದು ಸೋಷಿಯಲ್ ಮೀಡಿಯಾದಾಗಲಿ ಅಥವಾ ಬೇರೆ ಈ ಥರ ಇದರಲ್ಲಿ ವಾಟ್ಸಪ್ ಅಥವಾ ಬೇರೆ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿ ಅಥವಾ ತುಂಬ ಒಂದು ಫೇಕ್ ಆಗಿ ಓಡ್ತಾ ಇದೆ. ವಿಷಯ ಏನಂದರೆ ಭವ್ಯ ಗೌಡ ಅವರು ಸೀಸನ್ 11 ಕಂಟೆಸ್ಟೆಂಟ್, ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್. ನಾನು ಸೀಸನ್ 10 ಕಂಟೆಸ್ಟೆಂಟ್. ಸೊ ಇಬ್ಬರು ಆ್ಯಕ್ಚುಲಿ ಭೇಟಿಯಾಗಕ್ಕೆ ತುಂಬ ಕಷ್ಟ. ನೀವು ಕೇಳಿದಾಗೆ ಒಂದು ಪ್ರಾಜೆಕ್ಟ್ ಮಾಡಿರಬೇಕು, ಒಂದು ಸೀರಿಯಲ್ ಮಾಡಿರಬೇಕು ಒಟ್ಟಿಗೆ. ಆ್ಯಕ್ಚುಲಿ ನಾವು ಸೀರಿಯಲ್ಸ್ ಮಾಡಿಲ್ಲ ಒಟ್ಟಿಗೆ, ಆ್ಯಂಡ್ ಆಲ್ಸೋ ಕನ್ನಡ ಪ್ರಾಜೆಕ್ಟ್ ಯಾವುದೂ ಮಾಡಿಲ್ಲ. ನಾನು ಅವ್ರನ್ನ ಭೇಟಿಯಾಗಿದ್ದೆ ಮೊನ್ನೆ ನಮ್ಮದು ಬಿಗ್ ಬಾಸ್ ಅಂಡಮಾಲಲ್ಲಿ. ಹೇಮಂತ್ ಅಂತನೋರು ಒಂದು ಗೃಹ ಪ್ರವೇಶ ಇತ್ತು, ಅವ್ರ ಮನೆಯ ಗೃಹ ಪ್ರವೇಶ. ಸೊ ತುಂಬ ಆತ್ಮೀಯರು ನನಗೆ. ನಾನು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಅವರ ಒಂದು ಗೃಹ ಪ್ರವೇಶಕ್ಕೆ ಹೋಗಲೇಬೇಕು ಅಂತೇಳಿ ನಾನು ಬೆಂಗಳೂರಿಗೆ ಹೋಗಿ ಆ ಗೃಹ ಪ್ರವೇಶಕ್ಕೆ ನಾನು ಹೋಗಿದ್ದೆ. ಅಲ್ಲಿ ನಾನು ಐ ಮೆಟ್ ಭವ್ಯ ಗೌಡ. ನಿಮ್ಮ ಈ ಇದರಲ್ಲಿ ಒಂದು ಫೋಟೋ ಬಳಸ್ಕೊಳ್ತಾರೆ, ನೀವಿಬ್ಬರು ಒಟ್ಟಿಗೆ ಇರೋ ಅಂಥದ್ದು, ಅದು ಅಲ್ಲೇ ತೆಗೆದಿದ್ದ ಹೇಗೆ? ಆ್ಯಕ್ಚುಲಿ ಹೌದು. ಆ ಫೋಟೋ ತುಂಬ ಜನ ಕೆಲವರು ಹೇಳ್ತಾ ಇದ್ರು ಅದು AI ಮಾಡಿದಾರಾ ಅಥವಾ ಆ್ಯಕ್ಚುಲಿ ನೀವು ಒಟ್ಟಿಗೆ ಇದ್ದಾಗ ಏನೋ ಫೋಟೋ ಬಂತ ಅಂತ. ಬಟ್ ಅದು AI ಅಲ್ಲ, ಅವತ್ತೇ ಆ ಈವೆಂಟಲ್ಲಿ ತೆಗೆದಂಥ ಫೋಟೋ. ನಾವು ಒಟ್ಟಿಗೆ ಇದ್ದಾಗ ಒಂದು ಫೋಟೋ ತೆಗೆದುಬಿಟ್ಟು ನಾವು ವಿ ಜಸ್ಟ್ ಸ್ಪೋಕ್ ಟು ಈಚ್ ಅದರ್. ಆ ಈವೆಂಟಲ್ಲಿ ತೆಗೆದಂಥ ಫೋಟೋ ಅದು. ನೀವು ಬಿಗ್ ಬಾಸ್ 10, ಅವರು 11 ಮತ್ತು ಒಟ್ಟಿಗೆ ಪ್ರಾಜೆಕ್ಟು ಮಾಡಿಲ್ಲ ಅಂತ ಹೇಳ್ತಿದ್ರ. ಮತ್ತು ಹೆಂಗೆ ಈ ಗಾಸಿಪ್ ಈ ರೀತಿ ಬಂತು ಅಂತ ಹೇಳಿ? ಸೋಷಿಯಲ್ ಮೀಡಿಯಾ ಅಂದಮೇಲೆ ನ್ಯೂಸ್ ಚಾನಲು ಅಂದಮೇಲೆ ಒಳ್ಳೆ ನ್ಯೂಸ್ ಚಾನಲ್ಗಳಿದೆ. TV9 ಆಗಲಿ ಅಥವಾ ಲಾಟ್ ಆಫ್ ನ್ಯೂಸ್ ಚಾನಲ್ಗಳು, ಹೆಸರು ಹೇಳಬೇಕಂತೆಲ್ಲ, ತುಂಬ ಒಳ್ಳೆ ಕೆಲಸ ಮಾಡ್ತಿದೆ, ಅರ್ಥಪೂರ್ಣ ಕೆಲಸಗಳನ್ನ ಮಾಡ್ತಿದೆ. ಐ ಮೀನ್ ರೀಚ್ ಆಗುವಂಥ ಟ್ರೂ ನ್ಯೂಸನ್ನ ರೀಚ್ ಮಾಡುವಂಥ ಒಂದು ಕೆಲಸ ನೀವು ಮಾಡ್ತಾ ಇದ್ದೀರಾ. ಅದೇ ಥರ ಗುಡ್ ಆ್ಯಂಡ್ ಇವಿಲು ಇರತ್ತೆ ಅಂತ ಹೇಳ್ತಾರಲ್ಲ. ಸೊ ತುಂಬಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳು ತುಂಬ ಫೇಕ್ ಆಗಿ ಅವರಿಗೆ ಐ ಥಿಂಕ್ ಇನ್ಸ್ಟೆಂಟಲ್ಲಿ ಅವರಿಗೆ ಒಂದು ಫೇಮ್ ಬರಬೇಕು ಅಥವಾ ರೀಚ್ ಆಗಬೇಕು ಅಂತ ಜನರನ್ನು ರೀಚ್ ಮಾಡಬೇಕು ಅಂತ ಈ ಥರ ಫೇಕ್ ನ್ಯೂಸನ್ನು ಹಬ್ಸುವಂಥದ್ದು. ಸೊ ಐ ಥಿಂಕ್ ತುಂಬ ಫೇಕ್ ಅನ್ನೋಕ್ಕಿಂತ ತುಂಬಾ ರಾಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಟ್ಸ್ ನಾಟ್ ಗುಡ್. ನಾನು ಈಗ ಒಂದು ಫನ್ನಿಯಾಗಿ ತೊಗೋಬೋದು. ನಾನು ಎಲ್ಲೋ ಕಂಪ್ಲೇಂಟ್ ಅಥವಾ ಆ ಥರ ಏನೂ ಹೋಗಿಲ್ಲ. ಯಾಕಂದರೆ ಇಟ್ಸ್ ಓಕೆ. ನಾನು ಭವ್ಯ ಹತ್ರ ಮಾತಾಡಬೇಕಾದ್ರೆ ಅವರು ಅಪ್ಸೆಟ್ ಆಗಿದ್ರು. ಬಟ್ ಇಟ್ಸ್ ಓಕೆ, ನೀವು ಕ್ಲಾರಿಫಿಕೇಷನ್ ಕೊಟ್ಟಾಗ ಜನರಿಗೆ ಗೊತ್ತಾಗತ್ತೆ ಅಂತ ಹೇಳಿಬಿಟ್ಟು ನಾವು ಅಷ್ಟೊಂದು ಹೋಗಿಲ್ಲ. ಮೇ ಬಿ ಇದನ್ನು ವೀಕ್ನೆಸ್ ಆಗಿ ತೊಗೊಂಡ್ಬಿಟ್ಟು ಓಕೆ ಅವರು ಎಲ್ಲೂ ಕಂಪ್ಲೇಂಟ್ ಮಾಡಲ್ಲ, ಈ ಥರ ಏನೂ ಮಾಡಲ್ಲ ಅಂತ ತುಂಬ ಜಾಸ್ತಿ ಆಗ್ತಾಯಿದೆ.